So observe ಮಾಡಿ, this is the circuit for the project. Okay, one second. So observe ಮಾಡಿ, so this is the power supply module. ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ, ಈ ಪವರ್ ಸಪ್ಲೈ ಮಾಡ್ಯೂಲ್ಗೆ ನಾವು 12 ವೋಲ್ಟ್ ಅಡ್ಯಾಪ್ಟರ್ ಕನೆಕ್ಟ್ ಮಾಡ್ತೀವಿ. ಪವರ್ ಸಪ್ಲೈ ಮಾಡ್ಯೂಲ್ ಕೆಲಸ ಏನು ಮಾಡುತ್ತೆ ಅಂದರೆ, ಈ 12 ವೋಲ್ಟನ್ನ ಫರ್ದರ್ 0 ವೋಲ್ಟು ಮತ್ತು 5 ವೋಲ್ಟ್ 12 ವೋಲ್ಟ್ ಈ ಥರ ಡಿವೈಡ್ ಮಾಡಿಕೊಡುತ್ತೆ. ಇವಾಗ ಫಸ್ಟು ನಾವು ಪವರ್ ಸಪ್ಲೈ ಕೊಡಬೇಕು. ಓಕೆ, ಸೊ ವಿ ಇನ್ನಿಂದ ಇಲ್ಲಿ ನೋಡಿ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ ನಮಗೆ. 5 ವೋಲ್ಟ್ ಯಾವ ಸೀರೀಸಿಗೆ ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು ಈ ಥರ. ಓಕೆ, ವಿ ಇನ್ನಿಂದ ಎಷ್ಟು ಕನೆಕ್ಟ್ ಮಾಡಿದ್ದೀವಿ? 5 ವೋಲ್ಟು. ಅದೇ ಥರ ಗ್ರೌಂಡಿಂದ ಫಸ್ಟು ಎಲ್ಲ ಪವರ್ ಸಪ್ಲೈಸ್ಗಳನ್ನು ಸಾಲ್ವ್ ಮಾಡ್ಕೊಂಬಿಡೋಣ. ಪವರ್ ಸಪ್ಲೈ ಸಾಲ್ವ್ ಆದಮೇಲೆ ಪಿನ್ ನಂಬರ್ನ ಕನೆಕ್ಟ್ ಮಾಡೋಣ. ಓಕೆ, ಗ್ರೌಂಡಿಂದ 0 ಪಿನ್ನಿಗೆ, ಗ್ರೌಂಡಿಂದ ಇಲ್ಲಿಗೆ 0th ಪಿನ್ನಿಗೆ. ಓಕೆ, 0 ಪಿನ್ನಿಗೆ ಹಿಂಗೆ ಕನೆಕ್ಟ್ ಮಾಡಬೇಕು. ಓಕೆ, ಸೊ ನೋಡಿ ಇದು ಪವರ್ ಸಪ್ಲೈ ಮುಗೀತು. ಇವಾಗ LED ಬಜಾರಿಗೆ ಬರೋಣ. ಸೊ ಅಬ್ಸರ್ವ್ ಮಾಡಿ, ಇನ್ ಕೇಸ್ ರೆಡ್ LED ಬಜಾರ್ ಕೊಟ್ಟಿಲ್ಲ ಅಂದರೆ ಜಸ್ಟ್ ಆನ್ ಆಪ್ಷನ್ ಅದು. ಓಕೆ, ನೆಗೆಟಿವ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್. ಓಕೆ, ಸೊ ನೆಗೆಟಿವ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್. ಒನ್ ಸೆಕೆಂಡ್. ಓಕೆ, ಸೊ ನೆಗೆಟಿವ್ ಕನೆಕ್ಟೆಡ್ ಟು ನೆಗೆಟಿವ್, ಪಾಸಿಟಿವ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್. ಓಕೆ, ಸೊ ವಿಚ್ ಈಸ್ ಇನ್ ರೆಡ್ ಕಲರ್. ಆ್ಯಂಡ್ ಅಬ್ಸರ್ವ್ ಮಾಡಿ, ಸೊ ರೆಡ್ LED ಈಸ್ ಕನೆಕ್ಟೆಡ್ ಟು ಪಿನ್ ನಂಬರ್ D6. ಓಕೆ, ಸೊ ಎರಡರಿಂದ ಪಾಸಿಟಿವ್ ಏನು ಬರುತ್ತಲ್ಲ, ವಿ ಕನೆಕ್ಟೆಡ್ ಟು ದ ಪಿನ್ ನಂಬರ್ D6. ಓಕೆ, ಸೊ ರೆಡ್ LED ಬಜರು D6ಗೆ ಕನೆಕ್ಟ್ ಆಗಿದೆ. ನೆಕ್ಸ್ಟು ಮೋಟಾರ್ ಅಬ್ಸರ್ವ್ ಮಾಡಿ, ಮೋಟಾರು ನೆಗೆಟಿವಿಂದ 2 ಶೆಲ್ ಕೊಟ್ಟಿದ್ದೀವಿ, ಅದರ ನೆಗೆಟಿವ್ ಕನೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟು ಪಾಸಿಟಿವ್ ಇಂದ, ಸೊ ಈ ಶೆಲ್ನ ಪಾಸಿಟಿವ್ ಕನೆಕ್ಟ್ ಆಗುತ್ತೆ. ಓಕೆ, ವಿಚ್ ಈಸ್ ಇನ್ ರೆಡ್ ಕಲರ್. ಓಕೆ, ಸೊ ಇನ್ನು 4 ಸೆನ್ಸಾರ್ ಕನೆಕ್ಟ್ ಮಾಡಿದ್ದೀವಿ. ಸೊ 4 ಸೆನ್ಸಾರಿಂದ ಒಂದು ವೈರ್ ರೆಸಿಸ್ಟರಿಗೆ ಹೋಗುತ್ತೆ. ಓಕೆ, ಒಂದು ವೈರ್ ರೆಸಿಸ್ಟರ್ ಹೋಗುತ್ತೆ. ರೆಸಿಸ್ಟರಿಂದ ಪಿನ್ ನಂಬರ್ A0ಗೆ ಹೋಗಿದೆ. ರೆಸಿಸ್ಟರಿಂದ ಪಿನ್ ನಂಬರ್ A0 ಅಬ್ಸರ್ವ್ ಮಾಡಿ, ಇದೇ ರೆಸಿಸ್ಟರ್ ಪೋರ್ಟಿಂದ ಇಟ್ ವಿಲ್ ಗೋ ಟು ದ ಪಿನ್ ನಂಬರ್ A0 ಆಫ್ ದ ನೋಡ್ MC. ಓಕೆ, A0 ಎಲ್ಲಿದೆ? ಇಲ್ಲಿದೆ. ಓಕೆ, ಸೊ ಇಲ್ಲಿದೆ ನೋಡಿ A0 ಅಂದರೆ ಅನಲಾಗ್ ವ್ಯಾಲ್ಯೂ. ಸೊ ರೆಡ್ LED ಮತ್ತು ಬಜರ್ ಎರಡು ಒಂದೇ ಕನೆಕ್ಷನ್ ಇರೋದ್ರಿಂದ ಸೊ ಅದನ್ನು ನಾವು D6ಗೆ ಕೊಟ್ಟಿದ್ದೀವಿ. ಓಕೆ, ಅನದರ್ ಪೋರ್ಟ್ ವಿಲ್ ಬಿ ಗ್ರೌಂಡೆಡ್. ಸೊ ಇಲ್ಲೇ ಗ್ರೌಂಡ್ ಪಿನ್ ಇದೆ, ಇಲ್ಲಿಗೆ ಗ್ರೌಂಡ್ ಮಾಡ್ಕೋಬೋದು ನಾವು. ಓಕೆ, ಅನದರ್ ಆಫ್ ದ ರೆಸಿಸ್ಟರ್ ಈಸ್ ಗ್ರೌಂಡೆಡ್. ಆ್ಯಂಡ್ ಸೊ ಇವಾಗ ನೋಡ್ MC ಇಂದ 4 ಸೆನ್ಸಾರಿಂದ 5 ವೋಲ್ಟಿಗೆ ಕನೆಕ್ಟ್ ಮಾಡ್ಬೋದು. ಓಕೆ, ಇನ್ನೊಂದು ಪಿನ್ ಇದೆಲ್ಲ, ಸೊ ಅದು ಎಲ್ಲಿಗೆ ಹೋಗುತ್ತೆ? 5 ವೋಲ್ಟಿಗೆ ಹೋಗುತ್ತೆ. ಇದು 5 ವೋಲ್ಟ್ ವೈರು ಇಲ್ಲಿಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ದಿಸ್ ಈಸ್ ದ ಸರ್ಕ್ಯೂಟ್. ಓಕೆ, ಯಾವಾಗ ಮೋಟಾರಿನ ಪ್ರೆಷರು 4 ಸೆನ್ಸಾರ್ ಮೇಲೆ ಬಿಡುತ್ತೋ ಪಿನ್ ನಂಬರ್ A0ಗೆ ಸಿಗ್ನಲ್ ಕಳಿಸುತ್ತೆ, ರೆಡ್ LED ಬಜರ್ ಆನ್ ಆಗುತ್ತೆ. ಸೊ ಹಾಗೆ ಇಟ್ ವಿಲ್ ಗೋ ಟು ದ ಬ್ಲಿಂಕ್ ಅಕೌಂಟ್. ಓಕೆ, ನಾವು ಲೆಟ್ ಮಿ ಎಕ್ಸ್ಪ್ಲೇನ್ ದ ಕೋಡ್. ಓಕೆ, ಸೊ ಬ್ಲಿಂಕ್ ಅಕೌಂಟಿಗೆ ಲಾಗಿನ್ ಆದಾಗ ಈ 3 ID ಕೊಡುತ್ತೆ ನಮಗೆ. ಅದರಲ್ಲಿ ಇಂಪಾರ್ಟೆಂಟು ಅಥೆಂಟಿಕೇಶನ್ ಟೋಕನ್. ಓಕೆ, ಈ ಅಥೆಂಟಿಕೇಶನ್ ಟೋಕನ್ನು ಎನ್ಕ್ರಿಪ್ಷನ್ ಏನಾಗಿದೆಯಲ್ಲ ಇದಕ್ಕೆ ಆರ್ಡಿನೋ ಡೇಟಾನ ಕಳಿಸೋದು. ಆರ್ಡಿನೋ ಅಲ್ಲ, ನೋಡ್ MCU ಡೇಟಾನ ಕಳಿಸೋದು ಬ್ಲಿಂಕ್ ಅಕೌಂಟಿಗೆ. ಓಕೆ, ಸೊ ಬ್ಲಿಂಕಿಗೆ ಕನೆಕ್ಟ್ ಆಯ್ತೋ ಇಲ್ಲೋ ಅಥವಾ ವರ್ಕ್ ಆಗ್ತಾ ಇದೆ ಇಲ್ಲೋ ಇದನ್ನ ಸೀರಿಯಲ್ ಮಾನಿಟರ್ ಅಂತ ಚೆಕ್ ಮಾಡ್ತೀವಿ. ಇಲ್ಲಿ ಪ್ರಿಂಟ್ ಆಗುತ್ತೆ. ಓಕೆ, ಬ್ಲಿಂಕಲ್ಲಿ ಹೇಗೆ ಪ್ರಿಂಟ್ ಆಗುತ್ತಲ್ಲ ಡೇಟಾ, ಅದೇ ಥರ ಇಲ್ಲಿ ಪ್ರಿಂಟ್ ಆಗುತ್ತೆ. ಅದಕ್ಕೆ ನಾವು ಬ್ಲಿಂಕ್ನ ಪ್ರಿಂಟ್ ಮಾಡು, ಇಲ್ಲಿ ಸೀರಿಯಲ್ ಮಾನಿಟರ್ ಪ್ರಿಂಟ್ ಮಾಡು ಅಂತ ಕೊಟ್ಟಿದ್ದೀವಿ. ನಾವು ನೋಡ್ MCU ಅಂದರೆ ESP8266 ಯೂಸ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸಪೋರ್ಟ್ ಆಗೋ ಲೈಬ್ರರಿ ಇದು ಬ್ಲಿಂಕಿನ ಲೈಬ್ರರಿ. ಸೊ ಈ ಲೈಬ್ರರಿ ಜಸ್ಟ್ ಕನೆಕ್ಷನ್ಸ್ಗಳನ್ನು ಸಪೋರ್ಟ್ ಮಾಡೋಕ್ಕೆ ಲೈಬ್ರರಿ ಇದು. ಓಕೆ, 3 ಇಂಪಾರ್ಟೆಂಟ್ ವೇರಿಯೇಬಲ್ಸ್ಗಳು ಬೇಕು: ಅಥೆಂಟಿಕೇಶನ್, SSID, ಪಾಸ್ವರ್ಡ್. ಓಕೆ, ಅಥೆಂಟಿಕೇಶನ್ ಟೋಕನ್ ಏನು? ಬ್ಲಿಂಕ್ ಅಥೆಂಟಿಕೇಶನ್ ಟೋಕನ್ ಅಂದರೆ ಇದು ಇಲ್ಲಿದೆಯಲ್ಲ ಇದು. SSID ಅಂದರೆ ಹಾಟ್ಸ್ಪಾಟ್ ಹೆಸರು ಪ್ರಾಜೆಕ್ಟು, ಹಾಟ್ಸ್ಪಾಟಿನ ಪಾಸ್ವರ್ಡ್ ಡೆಮೋ 2025.
ಫೋರ್ ಸೆನ್ಸಾರ್ ಎಲ್ಲಿ ಕನೆಕ್ಟ್ ಆಗಿದೆ, ಪಿನ್ ನಂಬರ್ A0 ಕನೆಕ್ಟ್ ಆಗಿದೆ. ಅದರ ವ್ಯಾಲ್ಯೂ ಎಲ್ಲ ಈ ವ್ಯಾಲ್ಯೂ ಅನ್ನು ವೇರಿಯಬಲ್ ಒಳಗಡೆ ಸ್ಟೋರ್ ಆಗುತ್ತೆ. ಅದರ ರೀಡಿಂಗ್ಸ್ ಏನು ಬರುತ್ತಲ್ಲ, ಫೋರ್ ಸೆನ್ಸಾರ್ ರೀಡಿಂಗ್ಸ್ ವ್ಯಾಲ್ಯೂ ಅನ್ನು ವೇರಿಯಬಲ್ ಒಳಗೆ ಸ್ಟೋರ್ ಆಗುತ್ತೆ, ಇಲ್ಲಿ ಸ್ಟೋರ್ ಆಗುತ್ತೆ. ರೆಡ್ LED ನಾವು ಎಲ್ಲಿ ಕನೆಕ್ಟ್ ಮಾಡಿದೀವಿ, ಪಿನ್ ನಂಬರ್ D6. ಸೀರಿಯಲ್ ಬಿಗಿನ್ ಅಂದ್ರೆ ಇದೇನು ಸೀರಿಯಲ್ ಮಾನಿಟರ್ ಅಂತ ಹೇಳಿದ್ನಲ್ಲ, ಸೊ ಇಲ್ಲಿ ಅದು ಸ್ಟಾರ್ಟ್ ಆಗಬೇಕು ಅಂದ್ರೆ, ಸೀರಿಯಲ್ ಮಾನಿಟರ್ ಸ್ಟಾರ್ಟ್ ಆಗಬೇಕು ಅಂದ್ರೆ ಸೀರಿಯಲ್ ಬಿಗಿನ್ 9600 ಅಂದ್ರೆ ಬೈಟ್ಸ್ ಪರ್ ಸೆಕೆಂಡ್ ಇನ್ಫಾರ್ಮೇಶನ್ ಪ್ರಿಂಟ್ ಮಾಡುತ್ತೆ. ಓಕೆ, ಬ್ಲಿಂಕ್ ಬಿಗಿನ್ ಅಂದ್ರೆ 3 ವೆರಿಫೈ ಆಗುತ್ತೆ, ಅಥೆಂಟಿಕೇಶನ್ ಟೋಕನ್, SSID, ಪಾಸ್ವರ್ಡ್. ಇದಿಷ್ಟು ನಾವು ಮೇಲ್ಗಡೆ ಏನು ಡಿಕ್ಲೇರ್ ಮಾಡಿದ್ವಲ್ಲ ಅದಿಷ್ಟು ವೆರಿಫೈ ಆಗುತ್ತೆ, ಇಲ್ಲ ಅಂದ್ರೆ ಕನೆಕ್ಟ್ ಆಗಲ್ಲ ಬ್ಲಿಂಕ್ ಅಕೌಂಟ್ಗೆ. ನೋಡಿ, ಫೋರ್ ಸೆನ್ಸಾರ್ ನಮಗೆ ಇನ್ಪುಟ್ ಆಗುತ್ತೆ, ವಿಚ್ ಈಸ್ A0. ಓಕೆ, A0 ಈಸ್ ಅವರ್ ಇನ್ಪುಟ್. ಓಕೆ, ಅಂಡ್ ರೆಡ್ LED ಈಸ್ ಅವರ್ ಔಟ್ಪುಟ್. ಇಲ್ಲಿ ನೋಡಿ, ಫೋರ್ ಸೆನ್ಸಾರು ಅನಲಾಗ್ ರೀಡ್ ಆಗಿ ವ್ಯಾಲ್ಯೂ ಒಳಗಡೆ ಸ್ಟೋರ್ ಆಗುತ್ತೆ. ಬ್ಲಿಂಕ್ ಅಲ್ಲಿ ನೀವೇನು ವ್ಯಾಲ್ಯೂ ನೋಡ್ತಿರಲ್ಲ ಅದಕ್ಕೆ V0 ಪಿನ್ ಅಂತ ಕರಿತೀವಿ, ವರ್ಚುವಲ್ ಪಿನ್. ಬ್ಲಿಂಕ್ ಅಲ್ಲಿ ವರ್ಚುವಲ್ V0 ಪಿನ್ನಿಗೆ ನಾವು ವ್ಯಾಲ್ಯೂಸ್ಗಳನ್ನ ಕಳಿಸ್ತೀವಿ. ನೀವು ಸೇಮ್ ವ್ಯಾಲ್ಯೂಸ್ ಬ್ಲಿಂಕ್ ಅಲ್ಲೂ ನೋಡ್ಬೋದು. ಓಕೆ, ಈಗ ವ್ಯಾಲ್ಯೂ ಅಂದ್ರೆ ಫೋರ್ಸು 500ಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನಿಮಗೆ ರೆಡ್ LED ಹೈ ಅಂತ ತೋರಿಸುತ್ತೆ. ಬ್ಲಿಂಕ್ ಅಲ್ಲಿ ಇನ್ನೊಂದು ಪಿನ್ ಇದೆ, V1 ಪಿನ್ ಅಂತ, ಸ್ಟ್ರಿಂಗ್ ಪಿನ್ ಅದು. ಆ ಪಿನ್ನಲ್ಲಿ ಏನಂತ ಬರುತ್ತೆ, ಅಲರ್ಟ್ ಲೋ ಡಿಟೆಕ್ಟೆಡ್. ಇಲ್ಲ ಅಂದ್ರೆ, ಫೋರ್ಸ್ ಇಲ್ಲ ಅಂದ್ರೆ, ಇಫ್ ಇಟ್ ಈಸ್ ಲೆಸ್ಸರ್ ದೆನ್ 500 ಆಯ್ತು ಅಂದ್ರೆ ರೆಡ್ LED ಲೋ ಇರುತ್ತೆ. ಅದೇ V1 ಪಿನ್ನಿಗೆ ಫ್ಯಾನ್ ಈಸ್ ಸೇಫ್ ಅಂತ ಬರುತ್ತೆ. ನೀವು ಬ್ಲಿಂಕ್ ಅಲ್ಲಿ ರೀಡಿಂಗ್ಸ್ ನೋಡ್ತಿರಲ್ಲ ಅವಾಗ ಕಾಣುತ್ತೆ ಇದು V1 ಪಿನ್ ಒಂದು. V0 ಪಿನ್ನಲ್ಲಿ ನಿಮಗೆ ವ್ಯಾಲ್ಯೂಸ್ಗಳು ಬರುತ್ತೆ, V1 ಪಿನ್ನಲ್ಲಿ ಸ್ಟ್ರಿಂಗ್ ಬರುತ್ತೆ, ಅಲರ್ಟ್ ಲೋ ಡಿಟೆಕ್ಟೆಡ್ ಅಥವಾ ಫ್ಯಾನ್ ಈಸ್ ಸೇಫ್, ಇದು ಸ್ಟ್ರಿಂಗು. V0 ಪಿನ್ನಲ್ಲಿ ಇಂಟೀಜರ್ ಇದೆ. ಓಕೆ, V0 ಪಿನ್ನಲ್ಲಿ ವ್ಯಾಲ್ಯೂಸ್ಗಳು ಡಿಸ್ಪ್ಲೇ ಆಗುತ್ತೆ. ಸೊ ಇದು ಕೋಡ್ ಮತ್ತೆ ಸರ್ಕ್ಯೂಟ್ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್. ಓಕೆ, ಥ್ಯಾಂಕ್ ಯು.